ಈ ನಡುವೆ ನೋಡಿ, ಜಾತಿ ಗಣತಿ ಹೆಸರಿನಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿರ್ತಕ್ಕಂಥ ಒಂದು ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಅದಕ್ಕೋಸ್ಕರನೇ ಜನ ಕೋಆಪರೇಟ್ ಮಾಡಲ್ಲ, ಮನೆ ಒಳಗೆ ಬಿಟ್ಕೊಳ್ಳಲ್ಲ ಯಾರನ್ನೂ. ಈ ಥರ ಆಗುತ್ತೆ ಅಂತಾನೆ ಜಾತಿ ಗಣತಿ ಹೆಸರಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿದಂತಹ ಘಟನೆ, ಮಹಿಳೆಯ ಮೇಲೆ ಹಲ್ಲೆ ಮಾಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶಿವಮೊಗ್ಗದ ಆಜಾದ್ ನಗರ ಕ್ಲರ್ಕ್ ಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆದರೆ ಆ ಮಹಿಳೆ ಎದೆಗುಂದಿಲ್ಲ. ಸ್ಥಳೀಯರ ಸಹಾಯದಿಂದ ಅವರಿಬ್ಬರನ್ನು ಕೂಡಾಕಿದ್ದಾರೆ ಮನೆ ಒಳಗಡೆನೆ. ನವೀದ್ ಮತ್ತು ದಿಲ್ಶಾದ್ ಎಂಬುವರ ಮನೆಗೆ ಇಬ್ಬರು ನುಗ್ತಾರೆ. ನಾವು ಜಾತಿ ಗಣತಿ ಮಾಡೋದಕ್ಕೆ ಬಂದಿದ್ದೀವಿ ಅಂತ. ಅವ್ರ ಹೆಸರು ತಸ್ಲಿಮಾ ಮತ್ತು ಅಸ್ಲಂ ಅಂತಂದ್ಬಿಟ್ಟು ಇವರಿಬ್ಬರನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯಕ್ಕೆ ಸ್ಥಳೀಯರು ಇಂಥ ಗಲಾಟೆಗಳಾಗುತ್ತೆ ಅಂತಲೇ ಬೆಂಗಳೂರಿನಲ್ಲಿ ನೋಡೋಣ ಟೆಕ್ನಿಕಲ್ ಪ್ರಾಬ್ಲಮ್ ಹೆಂಗೆ ರೈಸ್ ಆಗುತ್ತೆ ಅಂತ. ಅಪಾರ್ಟ್ಮೆಂಟ್ಗಳಿರ್ತಾವಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗೆ ಬಿಟ್ಕೊಳ್ಳಲ್ಲ, ಅವ್ರವ್ರ ಫ್ಲ್ಯಾಟಿಗೆ ಬಿಟ್ಕೊಳ್ಳೋದೇ ಇಲ್ಲ ಯಾರನ್ನು. ಎಂಟ್ರಿನಲ್ಲೇ ತಡೀತಾರೆ. ಇವ್ರು ಯಾರೋ ಏನೋ ಗೊತ್ತಿಲ್ಲಪ್ಪ ಅಂತಂದ್ಬಿಟ್ಟು ಹೀಗೆಲ್ಲ ಆಗುತ್ತೆ. उड़ा ले में घुसको पूरा रैबरी कर को पूरा सब ले ये सब आइटम ले कहीं तो को भाई रैबरी करने उड़ा ले में घुसको पूरा रैबरी कर को पूरा सब ले ಒಂದೂವರೆ ಗಂಟೆ ಅಷ್ಟೊತ್ತಿಗೆ ಬಂದು ಬೆಲ್ಲ ಹಾಕಿದ್ರೆ ಹಾಕಿ ಅದು ಆಧಾರ್ ನಾನು ಸೆನ್ಸಸ್ಸಿಗೆ ಮಾಡಕ್ಕೆ ಬಂದಿರೋದು ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿ ಯಾರು ಇಲ್ಲ ಅಂತ ಹೇಳಿದ್ರು, ಕೇಳಲಿಲ್ಲ. ತುಂಬ ಫೋರ್ಸ್ ಮಾಡಿ ಇದು ಮಾಡಿದ್ರು. ಹೋಗಿ ಬಾಗಿಲು ತೆಗೆದೆ, ಇಲ್ಲ ಒಬ್ರದ್ದೇ ಕೊಡಿ ಆಧಾರ್ ಕಾರ್ಡ್, ಬೇರೆಯವ್ರದ್ದು ಯಾರ್ದು ಬೇಡ ಇಲ್ಲ ಅಂದೆಲ್ಲ, ನೀವು ಬೇರೆಯವ್ರದ್ದೆಲ್ಲ ಒಂದೇ ಕೊಡಿ ಅಂತ ಆಧಾರ್ ಕಾರ್ಡ್ ಒಳಗಡೆ ತರಕ್ಕೆ ಹೋಗಿದ್ದಲ್ಲಿ ಇವ್ರು ಬಂದು ಡೋರ್ ಲಾಕ್ ಮಾಡಿ ರಾಡಲ್ಲಿ ಹೊಡೆದಿರೋದು. ಬೆಡ್ರೂಮ್ ಹತ್ರನೇ ಬಂದು ಪರಿಚಯಸ್ಥರು ಅಂದರೆ ನಮ್ಮ ಇವರು ಸೊಸೆ ಇದ್ದಾರಲ್ಲ, ಅವ್ರ ರಿಲೇಷನ್ಸ್ ಅವರು ಸಂಬಂಧಿಕರು, ಅವ್ರ ರಿಲೇಷನ್ನು. ನಮಗೇನು ಪರಿಚಯ ಇಲ್ಲ. ಅವ್ರು ತುಂಬ ಫುಲ್ ಕವರ್ ಆಗಿದ್ರು. ಅವರು ಗೊತ್ತಾಗಿಲ್ಲ. ಅವರು ಒಂದು ಫಸ್ಟ್ ಟೈಮು ಒಂದೆರಡು ಸರಿನೂ ಬಂದಿದ್ರು ಅವರಂತ ನಂಗೆ ಗೊತ್ತಾಗಿಲ್ಲ. ಅವರು ಬ್ಯಾಗಲ್ಲಿ ನಾನು ನೋಡಿಲ್ಲ, ಮನೆಯಲ್ಲೆಲ್ಲ ಅಲ್ಲಿ ನೋಡಿದ್ದಾರೆ. ನಂಗೆ ಹೊಡೆದ್ರಲ್ಲ ಸರ್, ಗೊತ್ತಾಗಿಲ್ಲ ನನಗೆ. ಅಲ್ಲೇನೋ ಐಟಮ್ ಎಲ್ಲ ಇತ್ತಂತೆಪ್ಪ, ನಂಗೆ ಗೊತ್ತಿಲ್ಲ. ರಾಡಿಂದ ಹೊರಡಿರು.